ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಈ ಒಂದು ಕೆರೆ ಇರುವಂತಹದ್ದು ಲಾಲ್ಬಾಗ್ನಲ್ಲಿ ಪ್ರಸಿದ್ಧ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿರುವಂತಹ ಈ ಕೆರೆಯು ನೋಡೋದಕ್ಕೆ ತುಂಬಾ ಸುಂದರವಾಗಿ ಇದೆ. ಈ ಲಾಲ್ಬಾಗನ್ನು 1760ರಲ್ಲಿ 5ರಲ್ಲಿ ನಿರ್ಮಿಸಲು ಆರಂಭ ಮಾಡಿದಂತೆ ನಂತರ ಇದನ್ನು ಅವರ ಮಗ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು ಅಂತ ಇತಿಹಾಸ ಹೇಳುತ್ತೆ. 240 ಎಕರೆಗಳಲ್ಲಿ ಹರಡಿರುವಂತಹ ಲಾಲ್ಬಾಗ್ ಪ್ರಪಂಚಾದ್ಯಂತ ಮನ್ನಣೆಯನ್ನು ಗಳಿಸಿಕೊಂಡಿರುವಂತಹ ಒಂದು ಬೊಟಾನಿಕಲ್ ಗಾರ್ಡನ್. ಅದರಲ್ಲೂ ಪ್ರತಿ ವರ್ಷ ನಡೆಯುವಂತಹ ಫಲಪುಷ್ಪ ಪ್ರದರ್ಶನ ಅದು ಆಗಸ್ಟ್ 15ರಂದು ಮತ್ತು ಜನವರಿ 26ರಂದು ನಡೆಯುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ವಿಶ್ವದಾದ್ಯಂತ ಹೂವುಗಳನ್ನು ತರಿಸ್ತಾರೆ. ಇಲ್ಲಿ ಆ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ನಾವಿಲ್ಲಿ ಕೆರೆ, ಸಸ್ಯ ಶಾಸ್ತ್ರೀಯ ಕಲಾಕೃತಿ, ಸಸ್ಯಗಳ ವೈವಿಧ್ಯತೆ, ವೈಜ್ಞಾನಿಕ ಅಧ್ಯಯನ ಮತ್ತು ಸಸ್ಯಗಳ ಸಂರಕ್ಷಣೆ ಮತ್ತು 3000 ಮಿಲಿಯನ್ ವರ್ಷಗಳಿಗಿಂತಲೂ ಹಳೆಯದು ಎಂದು ಹೇಳಲಾದ ಬಂಡೆಗಳು ಲಾಲ್ಬಾಗ್ನ ಮುಖ್ಯ ಆಕರ್ಷಣೀಯ ಸ್ಥಳಗಳಾಗಿವೆ. ಅಂದರೆ ಲಾಲ್ಬಾಗ್ನ ಪ್ರಮುಖ ಆಕರ್ಷಣೆಗಳಾಗಿವೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ಕೆರೆ. ನೀವೇನಾದರೂ ಲಾಲ್ಬಾಗ್ಗೆ ಭೇಟಿಯನ್ನು ಕೊಟ್ಟರೆ ತಪ್ಪದೆ ಈ ಒಂದು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಕೆರೆಯನ್ನು ಕೂಡ ನೋಡ್ಕೊಂಡು ಬನ್ನಿ. ಹಾಗೆಯೇ ಗುಲಾಬಿ ತೋಟ ಇದೆ, ಗ್ಲಾಸ್ ಹೌಸ್ ಇದೆ. ಲಾಲ್ಬಾಗ್ ಅಂದ್ರೇ ಸುಮಾರು ಜಾಗದಲ್ಲಿ ಹರಡಿಕೊಂಡಿರುವಂತಹ ಒಂದು ಉದ್ಯಾನವನ. ಅದರಲ್ಲೂ ಬೆಂಗಳೂರಿಗರಂತೂ ತುಂಬಾ ಇಷ್ಟಪಡುವಂತಹ ಜಾಗ ಈ ಒಂದು ಲಾಲ್ಬಾಗ್. ಇವತ್ತಿನ ದಿನ ನನ್ನ ಭೇಟಿ ಬೆಂಗಳೂರಿನ ಲಾಲ್ಬಾಗ್ನ ಕಡೆಗಿತ್ತು. ಆ ಕಾರಣಕ್ಕೆ ಈ ವಿಡಿಯೋ. ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 12ನೇ ಶತಮಾನದಲ್ಲಿ ಜನ್ಮ ತಾಳಿ ಒಂದು ಶ್ರೇಯಸ್ಸಿಗಾಗಿ, ಸಕಲ ಜನರ ಒಂದು ಒಳಿತಿಗಾಗಿ ದುಡಿದಂತಹ ವ್ಯಕ್ತಿ ವಿಶ್ವಗುರು ಬಸವಣ್ಣ ಅವರು. ಬಸವಣ್ಣ ಅವರ ಒಂದು ಟೀಮಿನ ಒಂದು ಮುಖಾಂತರ ಈ ಒಂದು ವರ್ಷದ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು 215ನೇ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕಾ ಇಲಾಖೆ ಹಮ್ಮಿಕೊಂಡಿದೆ ಈ ವರ್ಷ. ಹಾಗಾದರೆ ಈ ಒಂದು ವಿಶ್ವಗುರು ಬಸವಣ್ಣ ಅವರ ಒಂದು ಥೀಮ್ನ ಪ್ರಕಾರ ಇವತ್ತಿನ ದಿನ ನಾವು ಲಾಲ್ಬಾಗ್ನಲ್ಲಿ ಏನೆಲ್ಲ ನೋಡಬಹುದು ಅಂದರೆ, ಬಸವಣ್ಣ ಅವರ ಜೀವನವನ್ನು ಆಧರಿಸಿದಂತಹ ಅವರ ಒಂದು ಜೀವನ ಶೈಲಿಯನ್ನು, ಜೀವನ ಚಿತ್ರಣವನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಇವತ್ತಿನ ದಿನ ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಆ ಒಂದು ಫಲಪುಷ್ಪ ಪ್ರದರ್ಶನ ಯಾವ ರೀತಿಯಾಗಿ ನಡೀತಾ ಇದೆ, ಬಸವಣ್ಣನ ಬಗ್ಗೆ ನಾವು ಏನೆಲ್ಲ ವಿಷಯಗಳನ್ನು ನಾವಿಲ್ಲಿ ತಿಳ್ಕೋಬಹುದು, ಅನುಭವ ಮಂಟಪ ಇರ್ಬೋದು ಅಥವಾ ಅವರ ಲಿಂಗೈಕ್ಯ ಸ್ಥಳ ಇರ್ಬೋದು, ಈ ಎಲ್ಲ ಅಂಶಗಳನ್ನು ಕೂಡ ಈ ಥೀಮ್ನಲ್ಲಿ ನಾವು ಕಾಣಬಹುದಾಗಿದೆ. ಆಗಲೇ ಅದಷ್ಟೇ ಅಲ್ಲ, ಅವರ ಜೊತೆ 12ನೇ ಶತಮಾನದಲ್ಲಿ ಇದ್ದಂತಹ ಒಂದು ವಚನಕಾರರ ಕಿರು ಪರಿಚಯದೊಂದಿಗೆ ಬಸವಣ್ಣನವರ ಸಂಪೂರ್ಣ ಜೀವನ ಚಿತ್ರಣವನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಇವತ್ತಿನ ದಿನ ಈ ಒಂದು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಸ್ವಾಗತ, ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಷ್ಟಲಿಂಗದ ಬಗ್ಗೆ ಇಲ್ಲಿ ಸಾಧನೆಯ ಹಾದಿಯಲ್ಲಿದ್ದ ಬಸವಣ್ಣನವರ ಅಧ್ಯಯನ, ಅನುಭವ, ಧ್ಯಾನ, ದರ್ಶನದ ಫಲವೇ ಇಷ್ಟಲಿಂಗ. ಇಡೀ ಜಗತ್ತೇ ಶಿವಮಯವಾಗಿದೆ. ಅದರ ಅಖಂಡ ಅರಿವು ಅಸಾಧ್ಯ, ಆದರೆ ಶಿವಾನುಭವ ಸಾಧ್ಯ.
ಅದರ ಕುರುಹಾಗಿ ಇಷ್ಟಲಿಂಗದ ಆವಿರ್ಭಾವ ಆಗಿದೆ. ಬಸವೇಶ್ವರ ದೇವಾಲಯ, ಬಸವನ ಬಾಗೇವಾಡಿಯ ಒಂದು ಚಿತ್ರ ಇದು. ತುಂಬಾನೇ ವಿಶಾಲವಾದಂತಹ ಹಸಿರಾದಂತಹ ಜಾಗ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಲಾಲ್ಬಾಗ್. ಇನ್ನು ಲಾಲ್ಬಾಗ್ನ ಒಳಗಡೆ ನಾವು ಗುಲಾಬಿ ತೋಟ ಕೂಡ ನೋಡಬಹುದು, ರೋಸ್ ಗಾರ್ಡನ್. ಅದನ್ನೇ ನಾವೀಗ ನೋಡ್ತಾ ಇರೋದು. ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಅಷ್ಟೇನು ಗಿಡಗಳು ಹೂವು ಬಿಟ್ಟಿರಲಿಲ್ಲ. ಆದರೆ ಒಂದು ಸೀಸನಲ್ಲಿ ಬಂದಾಗ, ಅಂದರೆ ತುಂಬ ಮಳೆಗಾಲ ಇರೋ ಟೈಮಲ್ಲಿ ಬಂದಾಗ ಇಲ್ಲಿ ತುಂಬಾ ಗುಲಾಬಿ ಹೂವು ಬಿಡುತ್ತೆ. ಈ ಗುಲಾಬಿ ತೋಟದಲ್ಲಿ ನಾವಿಲ್ಲಿ ನೋಡ್ತಾ ಇರೋದು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಗುಲಾಬಿ ತೋಟ, ರೋಸ್ ಗಾರ್ಡನನ್ನು. ನಾನು ಹೋಗಿದ್ದಂತಹ ಸಂದರ್ಭ ಜನವರಿ 26, ಅದು ರಿಪಬ್ಲಿಕ್ ಡೇ ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲೇ ಗ್ಲಾಸ್ ಹೌಸಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ದಂತಹ ಒಂದು ಸಮಯ. ಆ ಕಾರಣಕ್ಕೆ ಇಲ್ಲಿ ತುಂಬಾ ಕ್ರೌಡ್ ಇತ್ತು, ಜನಗಳು ತುಂಬ ಇದ್ದರು. ಅದೇ ನಾವು ಬೇರೆ ಟೈಮಲ್ಲಿ ಹೋದಾಗ ಇಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ. ನಾವು ಈ ಥರದ ಒಂದು ಕ್ರೌಡನ್ನು ನೋಡೋದಕ್ಕೆ ಸಾಧ್ಯ ಇರಲ್ಲ ಬೇರೆ ಟೈಮ್ಗಳಲ್ಲಿ ಬಂದಾಗ. ಇನ್ನು ಸ್ನೇಹಿತರೆ, ಇಲ್ಲಿ ಒಂದು ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಕಾರಣ ಕೂಡ ಇದೆ. ಇಲ್ಲಿ ಸದಾ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅನ್ನೋ ಅವೇರ್ನೆಸ್ ಕೂಡ ನಡೆಯುತ್ತೆ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದೆ ಆದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದು ಸ್ಟಾಲಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ ಮತ್ತು ಕಪ್ಸನ್ನು ಯೂಸ್ ಮಾಡ್ತಾಯಿದ್ರು. ಆ ಕಾರಣಕ್ಕೆ ಇವ್ರು ಬಂದು ಆ ಪ್ಲಾಸ್ಟಿಕ್ನೆಲ್ಲ ಕೂಡ ಚೇಂಜ್ ಮಾಡಿ ಅದನ್ನು ಅವರು ತೊಗೊಂಡೋದ್ರು. ಸ್ಪೂನ್ಸ್ ಇರ್ಬೋದು ಅಥವಾ ಕಪ್ಸ್ ಇರ್ಬೋದು ಅಥವಾ ಪ್ಲೇಟ್ಸ್ ಇರ್ಬೋದು, ಯಾವುದು ಕೂಡ ಯೂಸ್ ಮಾಡೋಂಗೆ ಇಲ್ಲ ಪ್ಲಾಸ್ಟಿಕ್ಕಲ್ಲಿ. ಯೂಸ್ ಮಾಡ್ತಾ ಇರೋದ್ರಿಂದನೇ ಇವರು ಅದನ್ನು ಚೇಂಜ್ ಮಾಡಿ ಗೋಣಿಚೀಲಲ್ಲಿ ತುಂಬಿಸ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ. ಅಂತಹ ಒಂದು ಉತ್ತಮವಾದ ಕೆಲಸ ಎಲ್ಲ ಕಡೆನೂ ನಡೆದರೆ ಪ್ಲಾಸ್ಟಿಕ್ ಖಂಡಿತ ಅವಾಯ್ಡ್ ಆಗುತ್ತೆ. ಇನ್ನು ಫಲಪುಷ್ಪ ಪ್ರದರ್ಶನಕ್ಕೆ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಹೀಗೆ ಅಲ್ಲಿ ಅವತ್ತಿನ ದಿನ ಎಲ್ಲ ಥರ ಕೂಡ ಕ್ರೌಡ್ ಇತ್ತು. ನಾವಿಲ್ಲಿ ನೋಡ್ತಾ ಇರೋದು ಅನುಭವ ಮಂಟಪದ ಮಾದರಿಯನ್ನು ಹೂವುಗಳಿಂದನೇ ಮಾಡಿರುವಂತಹದ್ದು. ಹಾಗೆಯೇ ಲಿಂಗೈಕ್ಯವಾದಂತಹ ಬಸವಣ್ಣವರು ಲಿಂಗೈಕ್ಯವಾದಂತಹ ಒಂದು ಮಂಟಪವನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿತ್ತು. ಅದನ್ನು ಕೂಡ ಹೂವಿಂದನೇ ಅಲಂಕಾರ ಮಾಡಿದರು. ನಾವೀಗ ನೋಡ್ತಾ ಇರೋದು ಎಂಟ್ರೆನ್ಸ್ನಲ್ಲಿರ್ತಕ್ಕಂತಹ ಕ್ಲಾಕನ್ನು. ಇದನ್ನು ಕೂಡ ಒಂದು ಹೂವುಗಳಿಂದನೇ ಅಲಂಕಾರ ಮಾಡಿರ್ತಾರೆ. ಫಲಪುಷ್ಪ ಪ್ರದರ್ಶನದ ಸಂದರ್ಭ ಆಗಿರೋದ್ರಿಂದ ಒಂದು ನಾವು ಹೋಗ್ತಾ ಇರುವಂತಹ ಒಂದು ದಾರಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಹರಳಿ ನಿಂತಿದ್ದಾವೆ ಹೂವುಗಳು. ಇನ್ನು ನಾವು ಇವತ್ತಿನ ದಿನ ಥೀಮ್ ಏನಪ್ಪ ಅಂದರೆ ಬಸವಣ್ಣ ಅವರ ಜೀವನವನ್ನು ಆಧರಿಸಿದಂತಹ ಒಂದು ಚಿತ್ರಣ. ಬಸವಣ್ಣ ಎಲ್ಲಿ ಹುಟ್ಟಿದರು, ಹಾಗೆಯೇ ಅವರ ವಿದ್ಯಾಭ್ಯಾಸ ಇರ್ಬೋದು. ಅವರು ತನ್ನ ಅಕ್ಕನಿಗೆ ಉಪನಯನ ಮಾಡಿದಾಗ, ತನಗೆ ಉಪನಯನ ಮಾಡೋಕ್ಕೆ ಹೊರಟಾಗ ತನ್ನ ಅಕ್ಕನಿಗೂ ಕೂಡ ಉಪನಯನ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡೋದಿಲ್ಲ ಅಂತ ತಂದೆ ತಾಯಿ
ಬಸವಣ್ಣನಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತಾರೆ. ಆದರೆ ಬಸವಣ್ಣ ಲಿಂಗ ತಾರತಮ್ಯವನ್ನು ವಿರೋಧಿಸ್ತಾರೆ. ಹೆಣ್ಣು ಗಂಡುವಂತಹ ಭೇದ ಬೇಡ, ಹೆಣ್ಮಕ್ಕಳು ಕೂಡ ಗಂಡು ಮಕ್ಕಳಿಗೆ ಸಮಾನರು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅವರು ತಮ್ಮ ಮನೆಯಿಂದನೇ ಈ ಒಂದು ಲಿಂಗ ತಾರತಮ್ಯವನ್ನು ವಿರೋಧಿಸುವಂತಹ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಆ ಕಾರಣಕ್ಕೆ ಅವರು ಸಾಕಷ್ಟು ಒಂದು ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಕೂಡ 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಕ್ರಾಂತಿಯನ್ನು ಮಾಡ್ತಾರೆ. ಜನರಿಗೆ ಅರ್ಥವಾಗುವಂತಹ ಸರಳವಾದ ಮಾತುಗಳ ಮುಖಾಂತರ ವಚನಗಳನ್ನು ರಚನೆ ಮಾಡ್ತಾರೆ. ಆ ವಚನಗಳನ್ನು ಅವರು ಜನಗಳಿಗೆ ತಲುಪಿಸುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಬಸವಣ್ಣನ ವಚನಗಳು ಕೇವಲ 12ನೇ ಶತಮಾನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಇಂದಿಗೂ ಕೂಡ ನಿತ್ಯ ನೂತನವಾಗಿವೆ, ಇಂದಿಗೂ ಕೂಡ ಪ್ರಸ್ತುತನೀಯವಾಗಿವೆ. ಅಂತಹ ಅದ್ಭುತ ವಚನಗಳನ್ನು ಬಸವಣ್ಣ ಅವರು 12ನೇ ಶತಮಾನದಲ್ಲಿ ರಚನೆ ಮಾಡ್ತಾರೆ. ಸಕಲ ಜನರ ಒಂದು ಸೌಖ್ಯಕ್ಕಾಗಿ ಅವರು ಕೈಗೊಂಡಂತಹ ಕಾರ್ಯಗಳಿರಬಹುದು, ಅನುಷ್ಠಾನಗಳಿರಬಹುದು, ಆದರ್ಶಗಳಿರ್ಬೋದು, ಎಲ್ಲವೂ ಕೂಡ ಅನುಕರಣೀಯ. ಹಾಗೆಯೇ ಬಸವಣ್ಣನಿಗೆ ಸಮಕಾಲೀನ ಶರಣರು, ವಚನಕಾರರು ತುಂಬಾ ಒಂದು ಗೌರವವನ್ನು ಕೊಡ್ತಾ ಇದ್ರು. ಬಸವಣ್ಣನ ಆದರ್ಶಗಳನ್ನು, ತತ್ವಗಳನ್ನು ಅವರು ಕೂಡ ಅನುಕರಣೆ ಮಾಡ್ತಾಯಿದ್ರು. ಆ ಒಂದು ವಚನಗಳನ್ನು ಕೂಡ ನಾವು ಇಂದಿಗೂ ಕೂಡ ಕಾಣಬಹುದು. ಈ ಒಂದು ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಕವಿಗಳ ದೃಷ್ಟಿಯಲ್ಲಿ ಬಸವಣ್ಣ, ವಚನಕಾರರ ದೃಷ್ಟಿಯಲ್ಲಿ ಬಸವಣ್ಣ, ಹಾಗೆಯೇ ಬಸವಣ್ಣನ ಒಂದು ಸಮಕಾಲೀನ ವಚನಕಾರರ ದೃಷ್ಟಿಯಲ್ಲಿ ಬಸವಣ್ಣ, ಹೀಗೆ ನಾವು ಬಸವಣ್ಣನ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತುಂಬಾ ಇಷ್ಟಪಡುವಂತಹ ವ್ಯಕ್ತಿತ್ವ. ಅಂತಹ ಬಸವಣ್ಣನ ಒಂದು ಥೀಮನ್ನು ಒಳಗೊಂಡಂತಹ ಫಲಪುಷ್ಪ ಪ್ರದರ್ಶನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಡೀತಾ ಇದೆ. ಬಸವಣ್ಣನವರ ಅತ್ಯಂತ ಪ್ರಸಿದ್ಧವಾದಂತಹ ವಚನಗಳನ್ನು ಕೂಡ ನಾವು ಇವತ್ತಿನ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಣಬಹುದಾಗಿದೆ. ಆ ಕಾರಣಕ್ಕೇ ನಾನು ಈಗ 2ನೇ ಬಾರಿ ಬಂದಿದ್ದರೂ ಕೂಡ ಆ ಒಂದು ವಚನಗಳನ್ನು ನೋಡಬೇಕು, ಓದಬೇಕು ಅನ್ನೋ ಒಂದು ಆಸಕ್ತಿಯಿಂದನೇ ನಾನು ಮತ್ತೆ ಭೇಟಿಯನ್ನು ಕೊಡ್ತಾ ಇದ್ದೀನಿ ಲಾಲ್ಬಾಗ್ಗೆ. ಇವತ್ತು ಈ ಹೂವುಗಳು ನಮ್ಮ ಕಣ್ಣಿಗೆ ಎಷ್ಟು ಆನಂದವನ್ನು ಕೊಡ್ತಾವೋ ಅದೇ ರೀತಿಯಾಗಿ ಬಸವಣ್ಣನ ವಚನಗಳು ಕೂಡ ನಮ್ಮ ಹೃದಯಕ್ಕೂ ಕೂಡ ತುಂಬಾ ಆನಂದವನ್ನು ಉಂಟು ಮಾಡ್ತವೆ. ಅಂತಹ ಅದ್ಭುತ ವಚನಗಳನ್ನು ರಚನೆ ಮಾಡಿದ್ದಾರೆ ಬಸವಣ್ಣ ಅವರು. 12ನೇ ಶತಮಾನದ ವಚನಕಾರರು ಬಸವಣ್ಣ ಅವರು. ಅವರ ಒಂದು ಅದ್ಭುತವಾದಂತಹ ವಚನವನ್ನು ನೋಡೋಣ. ಮಾತಿನ ಮಹತ್ವವನ್ನು ಬಸವಣ್ಣ ಅವರು ತಮ್ಮ ವಚನಗಳ ಮುಖಾಂತರ ಹೇಳ್ತಾರೆ. ಮೂಢನಂಬಿಕೆಗಳನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ತಮ್ಮ ವಚನಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. ಲಾಲ್ಬಾಗ್ನಲ್ಲಿ ನಡೆದಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಬಸವಣ್ಣ ಅವರ ಕುರಿತಂತೆ, ಅವರ ಜೀವನ ಚಿತ್ರಣವನ್ನು ಕುರಿತಂತೆ ಯಾವ ರೀತಿಯಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದರು ಆ ವಿಡಿಯೋವನ್ನು ಕೂಡ ತಪ್ಪದೇ ನೋಡಿ. ಈಗ ಸುಮಾರು ವರ್ಷಗಳಷ್ಟು ಹಳೆಯದಾದಂತಹ ಮರಗಳ ಬುಡದಿಂದ ಇಲ್ಲಿ ಯಾವ ರೀತಿಯಾಗಿ ಕಲಾಕೃತಿಗಳನ್ನು ಮಾಡಿದ್ದಾರೆ ಅದನ್ನು ನೋಡೋಣ.